Hi, I'm Kaviraj from scoretarget.com. In this video, we are going to discuss LP Assessment Unit Test 8 for 10th Standard Students. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LPA ಟೆಸ್ಟ್ನ 8ನೇ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಮತ್ತು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಎರಡು ಚಾಪ್ಟರ್ಗಳಿಂದ. ಸೊ ಸಬ್ಜೆಕ್ಟ್ ಇಂಗ್ಲಿಷ್, ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಇದು LBA ಒಂದು ಕ್ವಶನ್ ಬ್ಯಾಂಕ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಕೀ ಆನ್ಸರ್ ಈ ಎರಡನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಲಿಂಕಲ್ಲಿ ನಿಮಗೆ LBA ಟೆಸ್ಟ್ 1ರಿಂದ 8ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಮೇನ್ ಕ್ವೆಶನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗೆ ಸಂಬಂಧಪಟ್ಟಂಥದ್ದು. ಇದು 3 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಕ್ವೆಶನ್ ಟ್ಯಾಗನ್ನು ತುಂಬಿ ಅಂತ ಇದೆ. ಸೈನ್ಸ್ ಈಸ್ ಎನ್ ಎಕ್ಸಿಸ್ಟಿಂಗ್ ಅಡ್ವೆಂಚರ್. ಈ ಸೆಂಟೆನ್ಸ್ನ ಕ್ವೆಶನ್ ಟ್ಯಾಗನ್ನು ಫಿಲಪ್ ಮಾಡಬೇಕು. ಸೊ ಕ್ವೆಶನ್ ಟ್ಯಾಗನ್ನು ಫಿಲಪ್ ಮಾಡೋಕ್ಕಿಂತ ಮುಂಚೆ ನಾವು ಈ ಕೊಟ್ಟಂಥ ಸೆಂಟೆನ್ಸ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅಂತ ನೋಡ್ಕೋಬೇಕು. ಇದು ಪಾಸಿಟಿವ್ ಇದೆ. ಇನ್ನು ಆ ನಂತರ ಟೆನ್ಸ್ ಯಾವುದಿದೆ ನೋಡ್ಕೋಬೇಕು. ಇದು ಪ್ರೆಸೆಂಟ್ ಕಂಟಿನ್ಯೂ ಇದೆ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಕ್ವೆಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಇದು ಆಪ್ಷನ್ 2 ಇದೆ. ಒಂದು ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಸೊ ಎರಡರಲ್ಲಿ ನಮಗೆ ಸರಿ ಉತ್ತರ ಆಗ್ಬರ್ತಕ್ಕಂಥ ಸಾಧ್ಯತೆ. ಓಕೆನಾ? ಸೊ ಈ ಕೊಟ್ಟಂಥ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದೆ. ಹೀಗಾಗಿ ಇಟ್ ಈಸ್ ದ ರೈಟ್ ಆನ್ಸರ್. ಇದು ಸಿಂಪಲ್ ಟೆಕ್ನಿಕ್. ಸೊ ನಾವು ಕೀ ಆನ್ಸರಲ್ಲಿ ಚೆಕ್ ಮಾಡ್ಕೊಂಬರೋಣ. ಆಪ್ಷನ್ ಎ isn't it. This is the right answer. Now move to the second question. Read the following conversation and choose the language function for the underlined sentence. ಸೊ ಗೆರೆ ಎಳೆದ ಒಂದು ಪದದ ಒಂದು ವಾಕ್ಯದ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಹೇಳಬೇಕು. ಇಲ್ಲಿ ಗಣೇಶ್ ಮತ್ತು ಗೌರಿ ಮಧ್ಯೆ ಒಂದು ಸಂಭಾಷಣೆ ಇದೆ. ಗಣೇಶಕ್ಕೆ ಹೇಳ್ತಾನೆ, ಇಟ್ ಇಸ್ ಕ್ಲೌಡಿ, ವಿ ಕಾಂಟ್ ಪ್ಲೇ. ಸೊ ಮೋಡ ಕವಿದ ವಾತಾವರಣ ಇದೆ, ನಮ್ಗೆ ಆಟ ಆಡೋಕ್ಕಾಗೋದಿಲ್ಲ ಅಂತ ಗಣೇಶ್ ಹೇಳ್ತಾನೆ. ಅದಕ್ಕೆ ಗೌರಿ ಹೇಳ್ತಾಳೆ, ಯಾ ಇಟ್ ಮೇ ರೈನ್ ಟುಡೇ. ಹೌದು, ಇವತ್ತು ಮಳೆ ಬರಬಹುದು ಅಂತ. ಈ ಗೆರೆ ಎಳೆದ ಸೆಂಟೆನ್ಸ್ ಏನಿದೆ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಹೇಳಬೇಕು. ಗೌರಿ ಹೇಳಿದ ಮಾತನ್ನ. ಎ ಆರ್ಡರ್, ಗೌರಿ ಆರ್ಡರ್ ಮಾಡ್ತಾ ಇದ್ದಾಳಾ? ಬಿ ಅಡ್ವೈಸಿಂಗ್, ಸಲಹೆ ಕೊಡ್ತಾ ಇದ್ದಾಳಾ? ಸಿ ರಿಕ್ವೆಸ್ಟಿಂಗ್, ಮನವಿ ಮಾಡ್ಕೋತಾ ಇದ್ದಾಳಾ? ಡಿ ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಅವಳು ಪಾಸಿಬಿಲಿಟಿಯನ್ನು ಹೇಳ್ತದೆ, ಮಳೆ ಬರ್ಬೋದು. ಇಟ್ ಮೇ ರೈನ್ ಟುಡೇ ಅಂದರೆ ಮಳೆ ಬರ್ಬೋದು ಅನ್ನೋದು ಪಾಸಿಬಿಲಿಟಿ. ಅದು ಬರ್ಬೋದು ಅಥವಾ ಬರದೇ ಇರ್ಬೋದು. ಸೊ ಆನ್ಸರ್ ಚೆಕ್ ಮಾಡ್ಕೊಬೋಣ. ಆಪ್ಷನ್ ಡಿ ಪಾಸಿಬಿಲಿಟಿ. ಓಕೆ, ನಾವು ಥರ್ಡ್ ಕ್ವೆಶನ್. ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ತುಂಬಬೇಕು. ಇಫ್ ಕ್ಲಾಸ್ ಇದ್ದಾಗ ನಮಗೆ ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇರುತ್ತೆ. ಅಂದರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರ್ತಕ್ಕಂಥ ಆನ್ಸರ್. ಸೊ ಕನ್ವರ್ಸೇಷನ್ನ ಓದ್ಕೊಳ್ಳೋಣ. ಸುಮನ್ ಮತ್ತು ತೇಜಸ್ ಮಧ್ಯೆ ಇದ್ದರ್ತಕ್ಕಂಥ ಒಂದು ಡೈಲಾಗ್ ಇದೆ. ಸುಮನ್ ಏನು ಕೇಳ್ತಾನೆ? ಯು ಲುಕ್ ಸ್ಯಾಡ್, ವೈ ಆರ್ ಯು ವರೀಡ್ ತೇಜಸ್? ಸೊ ಸುಮನ್ ಕೇಳ್ತಾನೆ ತೇಜಸ್ಗೆ, ಯಾಕೋ ತುಂಬ ದುಃಖದಲ್ಲಿ ಇದೆಯಲ್ಲ, ಏನೋ ಯಾಕೆ ಚಿಂತೆ ಮಾಡ್ತಿದ್ಯಾ ಅಂತ ತೇಜಸ್ಗೆ ಕೇಳ್ತಾನೆ. ಆವಾಗ ತೇಜಸ್ ಹೇಳ್ತಾನೆ, ಐ ಡಿಡಂಟ್ ಗೆಟ್ ಅ ಸೀಟ್, ನನಗೆ ಸೀಟ್ ಸಿಗಲಿಲ್ಲ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ಡ್ಯಾಶ್ ಗಾಟ್ ದ ಸೀಟ್ ಇನ್ ದಿ ಯೂನಿವರ್ಸಿಟಿ. ಸೊ ನಾನು ಒಂದು ವೇಳೆ ಕಷ್ಟಪಟ್ಟು ಓದಿದ್ರೆ ನನಗೆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ತಾ ಇತ್ತು ಅನ್ನೋದು ಪಾಸಿಟಿವ್. ಹೀಗಾಗಿ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಒಂದು ವೇಳೆ ಸಿಗ್ತಾ ಇರಲಿಲ್ಲ ಅಂದಾಗ ನಾವು ವುಡಂಟ್ ಹ್ಯಾವ್ ಅನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ಓಕೆ, ನಾವು ಮೇನ್ ಕ್ವೆಶನ್ ನಂಬರ್ ಥರ್ಡ್. ಸೆಕೆಂಡ್ ಇದೆ. ಮೇನ್ ಕ್ವೆಶನ್ ನಂಬರ್ ಸೆಕೆಂಡಲ್ಲಿ ಡೂ ಆಸ್ ಅ ಡೈರೆಕ್ಟೆಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಒಂದೊಂದು ಅಂಕದ 3 ಪ್ರಶ್ನೆಗಳು. ಇದರಲ್ಲಿ 4ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟೆಡ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಟೆನ್ಸ್ ಫಾರ್ಮನ್ನು ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ನಮಗೆ ಟೆನ್ಸ್ ಐಡಿಯಾ ಇದ್ದರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನೋಡೋಣ ಸೆಂಟೆನ್ಸ್ ಏನಿದೆ. ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಬಿ ಪ್ಲಸ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್.
ಸೊ ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಬಿ ಪ್ಲಸ್ ಇದೆ. ಬಿ ಅಂದಾಗ ನಾವು ಅದು ಪ್ರೆಸೆಂಟ್ ಕಂಟಿನ್ಯೂ ಆಗಿರ್ಬೋದು ಅಥವಾ ಪಾಸ್ಟ್ ಕಂಟಿನ್ಯೂ ಆಗಿರ್ಬೋದು. ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೋಬೇಕು. ಇನ್ನು ಸಮನ್ ಅನ್ನೋದು ಮೇನ್ ವರ್ಬ್ ಇದೆ. ಇನ್ನು ಮೇನ್ ವರ್ಬನ್ನು ING ಫಾರ್ಮ್ ಹಚ್ಚಬೇಕಾ ಅಥವಾ ED ಫಾರ್ಮ್ ಹಚ್ಚಬೇಕಾ ಅಂತ ನೋಡ್ಕೋಬೇಕು. ಈಗ ನೋಡ್ರಿ, ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಡ್ಯಾಶ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಇದು ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಏನು ಮಾಡ್ತೀವಿ, ಇಲ್ಲಿ ವೇರ್ ಅನ್ನು ಹಚ್ತೀವಿ. ಇಲ್ಲಿ ಎಕ್ಸ್ಪರ್ಟ್ಸ್ ಪ್ಲೂರಲ್ ಇದೆ, ವಾಸ್ ಹಚ್ಚಬಾರ್ದು, ವೇರ್ WERE. ಆಮೇಲೆ ಇಲ್ಲಿ ಸಮ್ಮನ್ ಇದ್ದು ಸಮ್ಮನ್ಡ್. ನಾವು ಕೀ ಆನ್ಸರ್ ನೋಡ್ಕೊಂಬರೋಣ, ವೇರ್ ಸಮ್ಮನ್ಡ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. ಯೂಸ್ ದಿ ವರ್ಡ್ ಶೋ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಇಲ್ಲಿ ಶೋ ಅಂತಕ್ಕಂಥ ಒಂದು ಪದ ಏನಿದೆ, ಈ ಪದವನ್ನು ನಿಮ್ಮ ವಾಕ್ಯದಲ್ಲಿ ಬಳಸಬೇಕು ಕ್ರಿಯಾಪದವಾಗಿ. ನಿಮ್ಮ ವಾಕ್ಯದಲ್ಲಿ ಕ್ರಿಯಾಪದವಾಗಿ ಶೋ ಪದವನ್ನು ಬಳಸಬೇಕು. ಶೋ ಅಂದ್ರೆ ಏನು? ತೋರಿಸೋದು, ಪ್ರದರ್ಶಿಸೋದು ಅಂತ ಅರ್ಥ. ನೋಡೋಣ. ಐ ವಿಲ್ ಶೋ ಯು ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಒಂದು ಸಮಸ್ಯೆಯನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ತೋರಿಸೋದು ಶೋ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ. ಚೂಸ್ 2 ಸಿಲೆಬಲ್ಡ್ ವರ್ಡ್. ಇಲ್ಲಿ 4 ಪದ ಇದೆ. 4 ಪದಗಳಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದು ನೋಡ್ಕೋಬೇಕು. ಪ್ರಾಕ್ಟಿಕಲ್, ಮ್ಯಾಥಮೆಟಿಕ್ಸ್, ರಿವಾರ್ಡ್, ಸೈಂಟಿಫಿಕ್. ಸೊ ಕೀ ಆನ್ಸರ್ ನೋಡ್ಕೊಬರೋಣ. ದ ರೈಟ್ ಆನ್ಸರ್ ಇಸ್ ರಿವಾರ್ಡ್. ರಿವಾರ್ಡಲ್ಲಿ 2 ಸಿಲೆಬಲ್ ಇದೆ. ದ ಥರ್ಡ್ ಒನ್. ಓಕೆ, ಈಗ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 3. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಇದರಲ್ಲಿ 7ನೇ ಪ್ರಶ್ನೆ. ವೈ ಡಿಡ್ ದ UK, USSR ಆ್ಯಂಡ್ USA ಮೀಟ್ ಇನ್ ಜೆನೆವಾ. UK, USSR ಮತ್ತು USA ಈ 3 ದೇಶಗಳು ಜಿನೋವಾದಲ್ಲಿ ಸೇರ್ಕೊಂಡು ಸಭೆ ಸೇರಿದು. ಯಾಕೆ ಸಭೆ ಸೇರಿದು ಅಂದ, ಜಿನೋವಾಕ್ಕೆ ಯಾಕೆ ಹೋದ್ರು? ಆನ್ಸರ್, ದ UK, USSR ಆ್ಯಂಡ್ USA met in Geneva to find ways of reducing international tension. ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಕಡಿಮೆಗೊಳಿಸಲು ಈ 3 ರಾಷ್ಟ್ರಗಳು ಜಿನೆವಾಕ್ಕೆ ಹೋಗಿದ್ದು. 1. 2ನೇದಾಗಿ, ಟು ಪ್ರಮೋಟ್ ವರ್ಲ್ಡ್ ಪೀಸ್. ಜಾಗತಿಕ ಶಾಂತಿಯನ್ನು ಪ್ರಚುರಪಡಿಸಲು, ಸ್ಥಾಪನೆ ಮಾಡಲು ಹೋಗಿದ್ದರು. ಜೊತೆಗೆ ದೇ ಡಿಸೈಡೆಡ್ ಟು ಪುಟ್ ಅ ಬ್ಯಾನ್ ಆನ್ ಅ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಜಾರಿಗೆ ತರಲು ಅವರು ನಿರ್ಧಾರವನ್ನು ಕೈಗೊಂಡಿದ್ದರು. ಹೀಗಾಗಿ ಅವರು ಜಿನೆವಾಕ್ಕೆ ಹೋಗಿದ್ದರು. ನಾವು ಕ್ವೆಶ್ಚನ್ ನಂಬರ್ 8. ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್ ಸೈಂಟಿಸ್ಟ್ಸ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್. ಸೊ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಯಾವ ಥರ ನೀವು ಪ್ರೂವ್ ಮಾಡಿ ಹೇಳ್ತೀರಾ ಅಂತ ಪ್ರಶ್ನೆ. ಇದು ಕೂಡ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ. ಅಂದರೆ ಈ ಪ್ರಶ್ನೆಗೆ ನಾವು ಏನು ಬರೀಬೇಕಂದ್ರೆ, ಸೈಂಟಿಸ್ಟ್ ಆಫ್ ಪ್ರಾಕ್ಟಿಕಲ್ ಪೀಪಲ್ ಅಂದಾಗ ನಾವು ಸೈಂಟಿಸ್ಟ್ಗಳು ಏನು ಕಂಡು ಹಿಡಿದ್ರು ಅನ್ನೋದ್ರ ಬಗ್ಗೆ ನಾವು ಬರಿಬೇಕು. ನಾವು ಲುಕ್ ದ ಆನ್ಸರ್. ದ ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ವಿಜ್ಞಾನಿಗಳು ಜಗತ್ತಿನಲ್ಲಿ ತುಂಬ ಪ್ರಾಕ್ಟಿಕಲ್ ವ್ಯಕ್ತಿಗಳಾಗಿರ್ತಾರೆ. ದಿಸ್ ಕುಡ್ ಬಿ ಸೀನ್ ಇನ್ ನ್ಯೂ ಟೆಕ್ನಾಲಜೀಸ್. ಸೊ ಅವರು ಪ್ರಾಕ್ಟಿಕಲ್ ಅಂತ ನಮಗೆ ಎದರಲ್ಲಿ ಗೊತ್ತಾಗುತ್ತೆ ಅಂದರೆ, ಅವರು ಕಂಡುಹಿಡಿದಂಥ ಹೊಸ ಹೊಸ ತಂತ್ರಜ್ಞಾನಗಳು. ನ್ಯೂ ಟೆಕ್ನಾಲಜೀಸ್ ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳು. ಆ್ಯಂಟಿಬಯೋಟಿಕ್ಸ್ ಅಂದರೆ ಜೀವ ನಿರೋಧಕಗಳು. ಇನ್ನು ಎಲೆಕ್ಟ್ರಾನಿಕ್ಸ್ ಅಂದರೆ ಅವರು ಕಂಡಿರುವಂಥ ವಿದ್ಯುನ್ಮಾನ ಉಪಕರಣಗಳು. ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ. ಸಿಂಥೆಟಿಕ್ ಫೈಬರ್ಸ್ ಸಂಶ್ಲೇಷಿತ ಪ್ಲಾಸ್ಟಿಕ್, ಅದು ಕೃತಕ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಆ್ಯಂಡ್ ದ ಗ್ರೀನ್ ರೆವಲ್ಯೂಷನ್ ಮತ್ತು ಹಸಿರು ಕ್ರಾಂತಿ. ಇವೆಲ್ಲವೂ ಈ ಎಲ್ಲ ಸಂಶೋಧನೆಗಳ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ, ಸೈಂಟಿಸ್ಟ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್ ಅಂತ ಗೊತ್ತಾಗುತ್ತೆ. ಓಕೆ, ನಾವು ಮೂವ್ ಟು ದಿ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 4. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋಸ್. ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. 2 ಎಕ್ಸ್ಟ್ರಾಕ್ಟ್ಗಳಿವೆ, 3 ಅಂಕದ್ದು. ಸೊ 6 ಅಂಕ. ಇದರಲ್ಲಿ 9ನೇ ಎಕ್ಸ್ಟ್ರಾಕ್ಟ್. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್
ದೆರ್ ವೋಂಟ್ ಬಿ ಎನಿ ಕ್ಲಾಕ್. ಅಲ್ಲಿ ಯಾವುದೇ ಕ್ಯಾಲೆಂಡರ್ಗಳು ಇರುವುದಿಲ್ಲ, ಅಲ್ಲಿ ಯಾವುದೇ ಗಡಿಯಾರಗಳು ಇರೋದಿಲ್ಲ. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠ ಆದ ನಂತರ ಬರ್ತಕ್ಕಂಥ ಒಂದು ಪೊಯಮ್ ಏನಿದೆ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪೊಯಮ್ದಿಂದ ಈ ಒಂದು ಎಕ್ಸ್ಟ್ರಾಕ್ಟ್. ಸೊ ಹೂ ಈಸ್ ದ ಸ್ಪೀಕರ್? ಈ ಮಾತನ್ನು ಯಾರು ಹೇಳಿದ್ರು? ಅಲ್ಲಿ ಕ್ಯಾಲೆಂಡರ್ ಕೂಡ ಯೂಸ್ ಆಗೋದಿಲ್ಲ ಮತ್ತು ಗಡಿಯಾರ ಕೂಡ ಯೂಸ್ ಆಗೋದಿಲ್ಲ. ಈ ಉತ್ತರ ನಾವು ಯಾವ ಥರ ಬರಿಬೋದು ಅಂದರೆ, ಆನ್ಸರ್ ಎ, ದ ಪೊಯೆಟ್. ದ ಪೊಯೆಟ್ ಅಂತ ಬರಿಬೋದು, ಅಥವಾ ಪೊಯೆಟ್ ಹೆಸರನ್ನು ಕೂಡ ಬರಿಬೋದು, ನಾರ್ಮನ್ ನಿಕೋಲ್ಸನ್ ಅಂತ ಕೂಡ ಬರಿಬೋದು. ಇನ್ನು ಬಿ ಪ್ರಶ್ನೆ, ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಕ್ಲಾಕ್ಸ್? ಯಾಕಲ್ಲಿ ಯಾವುದೇ ಕ್ಯಾಲೆಂಡರ್ ಮತ್ತು ಗಡಿಯಾರಗಳು ಯೂಸ್ ಆಗೋದಿಲ್ಲ, ಯಾಕಿರೋದಿಲ್ಲ? ಆನ್ಸರ್, ದೇರ್ ಆರ್ ನೋ ಸೀಸನ್ಸ್. ಅಲ್ಲಿ ಯಾವುದೇ ಋತುಮಾನಗಳು ಇರೋದಿಲ್ಲ. ಋತುಮಾನಗಳಂದರೆ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ಯಾವುದೇ ಸೀಸನ್ಸ್ ಇರೋದಿಲ್ಲ. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಡೇ ಆ್ಯಂಡ್ ನೈಟ್ ಇನ್ ದ ಸ್ಪೇಸ್. ಇನ್ನು ಬಾಹ್ಯಾಕಾಶದಲ್ಲಿ ಹಗಲು ರಾತ್ರಿ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ಅಲ್ಲಿ ಋತುಮಾನಗಳು ಇರೋದಿಲ್ಲ ಮತ್ತು ಹಗಲು ರಾತ್ರಿ ಅನ್ನೋದು ಇರೋದಿಲ್ಲ. ಹೀಗಾಗಿ ಅವು ನಮ್ಮ ಗಡಿಯಾರ ಆಗಲಿ ಕ್ಯಾಲೆಂಡರ್ ಆಗಲಿ ಬಳಕೆ ಆಗೋದಿಲ್ಲ. ಇನ್ನು ಸಿ ಕ್ವೆಶನ್, ವಾಟ್ ಈಸ್ ದಿ ಸ್ಪೀಕರ್ ರೆಫರಿಂಗ್ ಟು ಆ್ಯಸ್ ದೇರ್ ಇನ್ ದ ಸೆಂಟೆನ್ಸ್? ಇಲ್ಲಿ ದೇರ್ ನೋಡಿ, ಈ ಮೇಗಿನ ಸೆಂಟೆನ್ಸಲ್ಲಿ ಇಲ್ಲಿ ಕೂಡ ದೇರ್ ಅಂತ ಬಳಸಿದ್ದಾರೆ, ಇಲ್ಲಿ ಕೂಡ ದೇರ್ ಅಂತ ಬಳಸಿದ್ದಾರೆ. ಅಂದರೆ ಅಲ್ಲಿ ಕ್ಯಾಲೆಂಡರ್ ಯೂಸ್ ಆಗೋದಿಲ್ಲ, ಕ್ಲಾಕ್ ಯೂಸ್ ಆಗೋದು. ಅಲ್ಲಿ ಅಂದರೆ ಎಲ್ಲಿ, ದೇರ್ ಅಂದರೆ ಎಲ್ಲಿ ಅಂತ ಕೇಳಿದ್ದಾರೆ. ಆನ್ಸರ್, ಹಿಯರ್ ದೇರ್ ರೆಫರ್ ಟು ಔಟರ್ ಸ್ಪೇಸ್. ದೇರ್ ಅಂದ್ರೆ ಏನು? ಔಟರ್ ಸ್ಪೇಸ್ ಅಂದರೆ ಬಾಹ್ಯಾಕಾಶ ಅಂತ ಅರ್ಥ. ನಾವು ಕ್ವೆಶನ್ ನಂಬರ್ 10, ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ಟೀ ಕಪ್ಸ್ ಅಂದರೆ ಚಹಾದ ಕಪ್ಪುಗಳು, ಸರ್ಕಲಿಂಗ್ ಅಂದರೆ ಸುತ್ತೋದು, ಪ್ಲಾನೆಟ್ಸ್ ಅಂದರೆ ಗ್ರಹಗಳು. ಅಂದರೆ ಗ್ರಹಗಳು ಸುತ್ತ, ಸೂರ್ಯನ ಸುತ್ತ ಗ್ರಹಗಳು ಹೇಗೆ ಸುತ್ತಾಗ್ತವೋ ಅದೇ ಥರ ನನ್ನ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇದ್ವು. ನೋಡಿ, ಒಂದು ಬಾರಿ ರಿಪೀಟ್ ಮಾಡ್ತೀನಿ. ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ನನ್ನ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇದ್ವು. ಈ ಒಂದು ಸ್ಟೇಟ್ಮೆಂಟ್ ಇದು ಕೂಡ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ. ಇಲ್ಲಿ ಎ, ಹೂ ಈಸ್ ದ ಸ್ಪೀಕರ್? ಈ ಮಾತು ಯಾರು ಹೇಳಿದ್ರು? ಇದು ಕೂಡ ಸೇಮ್ ನಾವು ಪೊಯೆಟ್ ಅಂತ ಬರಿಬೋದು. ಆನ್ಸರ್ ದ ಪೊಯೆಟ್, ಅಥವಾ ಪೊಯೆಟ್ನ ಹೆಸರನ್ನು ಕೂಡ ಬರಿಬೋದು, ನಾರ್ಮನ್ ನಿಕೋಲ್ಸನ್ ಅಂತ ಕೂಡ ಬರಿಬೋದು. ಇನ್ನು ಬಿ ಪ್ರಶ್ನೆ ಏನು? ವೇರ್ ಡಸ್ ದಿಸ್ ಹ್ಯಾಪನ್? ಈ ಥರ ಎಲ್ಲಿ ಆಗುತ್ತೆ? ಚಹಾದ ಕಪ್ಪುಗಳು ನಮ್ಮ ಸುತ್ತ ಸುತ್ತೋದು, ಯಾವುದೇ ನಾವು ಇಟ್ಟಂಥ ಭೌತಿಕ ವಸ್ತುಗಳು ನಮ್ಮ ಸುತ್ತ ಗಿರ್ಕಿ ಹೊಡೆಯೋದು, ಈ ಥರದ ಘಟನೆ ಎಲ್ಲಿ ಸಂಭವಿಸುತ್ತೆ ಅಂತ ಪ್ರಶ್ನೆ. ಬಿ ಆನ್ಸರ್ ನೋಡೋಣ, ಇನ್ ದ ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ ಈ ಥರ ಆಗುತ್ತೆ. ನೆಕ್ಸ್ಟ್ ಸಿ ಪ್ರಶ್ನೆ, ವೈ ವುಡ್ ದ ಪೊಯೆಟ್ ಫೀಲ್ ಸೊ? ಕವಿಗೆ ಯಾಕೆ ಈ ಥರ ಅನಿಸುತ್ತೆ, ನನ್ನ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇವೆ ಅಂತ ಆ ಒಂದು ಫೀಲಿಂಗ್ ಯಾಕೆ ಬರುತ್ತೆ ಅಂದರೆ ಆನ್ಸರ್, ಬಿಕಾಸ್ ದೇರ್ ಈಸ್ ನೋ ಗ್ರಾವಿಟಿ ಪವರ್ ಇನ್ ಸ್ಪೇಸ್. ಗ್ರಾವಿಟಿ ಪವರ್ ಅಂದ್ರೇನು? ಗುರುತ್ವಾಕರ್ಷಣ ಶಕ್ತಿ. ಅಂದರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ. ಹೀಗಾಗಿ ನಾವು ಇಟ್ಟಂಥ ವಸ್ತುಗಳು ನಮ್ಮ ಸುತ್ತಲೂ ಸುತ್ತಾ ಇರುತ್ತೆ. ಬಟ್ ಭೂಮಿ ಮೇಲೆ ಆ ಥರ ಆಗೋದಿಲ್ಲ. ಭೂಮಿ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಇದೆ. ಸೊ ನಾವು ಯಾವುದೇ ವಸ್ತು ಎಲ್ಲಿಡ್ತೀವೋ ಅದು ಅಲ್ಲಿರುತ್ತೆ ಅದು. ಓಕೆನಾ? ನೆಕ್ಸ್ಟ್ ಮುಂದೆ ಮೇನ್ ಕ್ವೆಶನ್ ಬರೋ 5 ಹೋಗೋಣ. ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ಸ್. ಈ ಕೆಳಗಿನ 3 ಹೆಸರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಇದು 4 ಅಂಕದ ಒಂದು ಎಸ್ಸೆ ರೈಟಿಂಗ್. ಎ, ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ. ಬಿ, ಮೊಬೈಲ್ ಫೋನ್ಗಳು. ಸಿ, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು. ಸೊ 3ರಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಎಸ್ಸೆನ ಬರಿಬೋದು. ಈ 3 ಕೂಡ ಎಸ್ಸೆ ಓದ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಎಕ್ಸಾಮ್ಗಳಲ್ಲಿ ಈ 3ರಲ್ಲಿ ಯಾವುದು ಕೂಡ ಬರ್ಬೋದು. ಅದಕ್ಕಾಗಿ ನಿಮ್ಗೆ ಈ 3 ಎಸ್ಸೆಗಳು ಬೇಕಂದರೆ ನಮ್ಮ ಯೂಟ್ಯೂಬಲ್ಲಿ ಈಸಿಯಾಗಿ ನೀವು ಸರ್ಚ್ ಮಾಡ್ಬೋದು. ಏನಿಲ್ಲ, ಜಸ್ಟಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರಬೇಕು, ಅಥವಾ ನೀವು ನೇರವಾಗಿ ಯೂಟ್ಯೂಬಲ್ಲಿ ಬಂದು ಏರ್ ಪೊಲ್ಯೂಷನ್ ಎಸ್ಸೆ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಏರ್ ಪೊಲ್ಯೂಷನ್ ಸಿಗುತ್ತೆ. ಇನ್ನು ಮೊಬೈಲ್ ಫೋನ್ಸ್ ಎಸ್ಸೆ ಬೇಕಾದರೆ ಮೊಬೈಲ್ ಫೋನ್ಸ್ ಎಸ್ಸೆ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅದೇ ಥರ ಸೋಷಿಯಲ್ ಮೀಡಿಯಾ ಬೇಕಾದರೆ ಸೋಷಿಯಲ್ ಮೀಡಿಯಾ ಎಸ್ಸೆ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಈ ಥರ ಯಾವುದೇ ಎಸ್ಸೆ ಬೇಕಾದರೂ ಎಸ್ಸೆ ಟೈಟಲ್ ಹಾಕಿ ಆ ನಂತರ ಬೈ ಕವಿರಾಜ್ ಸರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಎಸ್ಸೆಗಳು ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ. ಓಕೆ, ನಾನೀಗ ಇದರಲ್ಲಿ ಒಂದು ಸಾಲ್ವ್ ಮಾಡ್ತೀನಿ. ಯಾಕಂದರೆ ಈ ಏರ್ ಪೊಲ್ಯೂಷನ್ ಆಗಲೇ ಸಾಲ್ವ್ ಮಾಡಿದ್ದೀನಿ, ಮೊಬೈಲ್ ಫೋನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಇವತ್ತು ನಾನು ಸಾಲ್ವ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಬಗ್ಗೆ. ನೋಡೋಣ ಕೀ ಆನ್ಸರ್.
ಓಕೆ. ಮೊದಲೊಮ್ಮೆ ಕ್ವೆಶ್ಚನ್ ನಂಬರ್ಗಳನ್ನ ಹಾಕೊಂಡು ಸೋಷಿಯಲ್ ಮೀಡಿಯಾದ ಟೈಟಲ್ ಬರೆದು ಆಮೇಲೆ ಎಸ್ಸೆ ಇಂಟ್ರಡಕ್ಷನನ್ನು ಬರೀಬೇಕು. ಇಂಟ್ರಡಕ್ಷನ್ ಅಂದರೆ ಪೀಠಿಕೆ. ಅಂದರೆ ಈ ಎಸ್ಸೆಗೆ ಸಂಬಂಧಪಟ್ಟಂಥ ಈ ಟಾಪ್ ಟೈಟಲ್ ಏನಿದೆ ಸೋಷಿಯಲ್ ಮೀಡಿಯಾದ ಒಂದು ಕಿರು ಪರಿಚಯ. ನೋಡೋಣ ಏನಿದೆ. ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಲೈಕ್ ವಾಟ್ಸಪ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಆರ್ ಪಾಪ್ಯುಲರ್ ಎವ್ರಿವೇರ್. ಸೊ ಇವತ್ತು ಸಾಮಾಜಿಕ ಮಾಧ್ಯಮಗಳಂದರೆ ಪ್ರಮುಖವಾಗಿ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇವೆಲ್ಲವೂ ಎಲ್ಲ ಕಡೆ ತುಂಬ ಪ್ರಖ್ಯಾತಿಯನ್ನು ಪಡೆದಿವೆ. ದೇ ಹೆಲ್ಪ್ ಅಸ್ ಕನೆಕ್ಟ್ ಆ್ಯಂಡ್ ಹ್ಯಾವ್ ಫನ್, ಬಟ್ ದೇ ಆಲ್ಸೋ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಸೊ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳು ನಮಗೆ ಒಬ್ಬರನ್ನೊಬ್ಬರು ಕನೆಕ್ಟ್ ಮಾಡಲು, ಮಾತನಾಡಲು ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗೆ ಎಂಟರ್ಟೈನ್ಮೆಂಟ್, ಮನೋರಂಜನೆಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಕೆಲವು ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಸಮಸ್ಯೆಗಳು ಕೂಡ ನಮಗೆ ಬರುತ್ತೆ. ಲೆಟ್ಸ್ ಸಿ ದ ಗುಡ್ ಆ್ಯಂಡ್ ಬ್ಯಾಡ್ ಸೈಡ್ಸ್. ಸೊ ಏನೇನು ಅದರಿಂದ ಒಳ್ಳೆಯದಿದೆ, ಏನೇನು ಕೆಟ್ಟದಿದೆ ಅಂತ ನೋಡ್ಕೊಂಬರೋಣ. ಈಗ ಮೊದಲನೇದಾಗಿ ದ ಗುಡ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಮಾಧ್ಯಮಗಳ ಒಂದು ಅಡ್ವಾಂಟೇಜಸ್, ಲಾಭಗಳು ಅಥವಾ ಅದರಿಂದ ಆಗ್ತಕ್ಕಂಥ ಉಪಯೋಗಗಳು. ಉಪಯೋಗ ಕೇಳಿದ್ರು ಕೂಡ ಇದೇ ಬರಿಬೋದು, ಗುಡ್ ಸೈಡ್ ಅಂತ ಕೂಡ ಇದೇ ಬರಿಬೋದು, ಅಡ್ವಾಂಟೇಜಸ್, ಬೆನಿಫಿಟ್ ಅಂದ್ರೂ ಕೂಡ ಇದೇ ಬರಿಬೋದು. ಏನು ಲಾಭ ಇದೆ? ಒಂದು, ಟಾಕ್ ಟು ಎನಿವನ್, ಎಲ್ಲರ ಜೊತೆ ನಾವು ಮಾತಾಡೋಕ್ಕೆ ಹೆಲ್ಪ್ ಆಗುತ್ತೆ. ಚಾಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫಾರ್ ಅವೇ. ಕುಟುಂಬದಲ್ಲಿ ನಮ್ಮ ಜೊತೆ ನಾವು ದೂರ ಇದ್ದಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು. ಎರಡನೇದು, ಲರ್ನ್ ನ್ಯೂ ಥಿಂಗ್ಸ್. ಹೊಸ ಹೊಸ ಒಂದು ವಿಷಯಗಳನ್ನ ನಾವು ಕಲ್ತ್ಕೋಬೋದು. ಫೈಂಡ್ ವೀಡಿಯೋಸ್ ಆ್ಯಂಡ್ ಫ್ಯಾಕ್ಟ್ಸ್ ಫಾರ್ ಸ್ಕೂಲ್ ವರ್ಕ್. ನಮ್ಗೆ ಯಾವುದೇ ಹೋಮ್ವರ್ಕ್ ಆಗಿರ್ಬೋದು, ನಮ್ಗೆ ಏನೋ ಒಂದು ಸ್ಟಡಿ ಪರ್ಪೋಸ್ ಏನಾದರೂ ನೋಟ್ಸ್ ಬೇಕಾದರೆ ಕೂಡ ನಾವು ವಿಡಿಯೋಗಳನ್ನು ನೋಡೋ ಮೂಲಕ, ಗೂಗಲಲ್ಲಿ ಸರ್ಚ್ ಮಾಡೋ ಮೂಲಕ ನಾವು ಕಲಿಯಬಹುದು. ಇನ್ನು ಮೂರನೇ ಲಾಭ ಏನಂದರೆ ಕ್ವಿಕ್ ನ್ಯೂಸ್. ಗೆಟ್ ಅಪ್ಡೇಟ್ಸ್ ಅಬೌಟ್ ದಿ ವರ್ಲ್ಡ್ ಫಾಸ್ಟ್. ಸೊ ಜಗತ್ತಿನಾದ್ಯಂತ ಏನು ನಡೀತಾ ಇದೆ ಅನ್ನೋದನ್ನು ನ್ಯೂಸ್ಗಳ ಮೂಲಕ ನಾವು ತಿಳ್ಕೊಬೋದು. ಇನ್ನು ನಾಲ್ಕನೇದು ಫನ್ ಟೈಮ್. ಫನ್ ಟೈಮ್ ಅಂದರೆ ಟೈಮ್ ಪಾಸ್ ಸಲುವಾಗಿ. ವಾಚ್ ಫನಿ ವೀಡಿಯೋಸ್ ಆ್ಯಂಡ್ ಪ್ಲೇ ಗೇಮ್ಸ್. ಸೊ ನಮಗೆ ಟೈಮ್ ಪಾಸ್ ಸಲುವಾಗಿ ನಾವು ಫನ್ನಿ ವೀಡಿಯೋಗಳನ್ನ ನೋಡ್ಬೋದು, ವೀಡಿಯೋ ಗೇಮ್ ಆಡ್ಬೋದು, ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ಬೋದು. ಈ ಥರದ ಸಾಕಷ್ಟು ಲಾಭ ಇದೆ. ಸೊ ಇದು 4 ಅಂಕದ ಎಸ್ಸೆ ಇರೋದ್ರಿಂದ ನಾನು ಕೇವಲ 4 ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಇನ್ನು ಅದಾದ ನಂತರ ದ ಬ್ಯಾಡ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ. ಇನ್ನು ಸೋಷಿಯಲ್ ಮೀಡಿಯಾದ ಒಂದು ನಷ್ಟ ಏನಿದೆ, ಏನು ಒಂದು ಕೆಟ್ಟ ಪರಿಣಾಮ ಇದೆ ನೋಡ್ಕೊಂಬರೋಣ. ಮೊದಲನೇದು ವೇಸ್ಟ್ ಟೈಮ್. ನಮ್ಮ ಟೈಮ್ ಅನ್ನೋದು ತುಂಬ ವೇಸ್ಟ್ ಮಾಡುತ್ತೆ. ಯು ಕ್ಯಾನ್ ಸ್ಕ್ರೋಲ್ ಫಾರ್ ಅವರ್ಸ್ ಆ್ಯಂಡ್ ಫಾರ್ಗೆಟ್ ಹೋಮ್ ವರ್ಕ್. ಸೊ ನಾವು ಏನೋ ಒಂದು ರೀಲ್ಸ್ ನೋಡ್ತಾ ಹೋಗ್ತೀವಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ, ಹಾಗೆ ಟೈಮ್ ಹೋಗೇ ಹೋಗುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮೆಲ್ಲ ಕೆಲಸಗಳನ್ನ ಮರೆತು ನಾವು ಟೈಮ್ ವೇಸ್ಟ್ ಮಾಡ್ಕೋತೀವಿ. ಇನ್ನು ಎರಡನೇದು ಕ್ಯಾನ್ ಮೇಕ್ ಯು ಸ್ಯಾಡ್. ಸೊ ಜಾಸ್ತಿ ಸೋಷಿಯಲ್ ಮೀಡಿಯಾಗಳ ಬಳಕೆಯಿಂದ ನಮಗೆ ದುಃಖ ಸಂಭವಿಸುತ್ತೆ. ಸೇಯಿಂಗ್ ಪರ್ಫೆಕ್ಟ್ ಪೋಸ್ಟ್ಸ್ ಕ್ಯಾನ್ ಮೇಕ್ ಯು ಫೀಲ್ ಬ್ಯಾಡ್. ಆಮೇಲೆ ಮೂರನೇದು ಹೆಲ್ತ್ ಇಶ್ಯೂಸ್. ಅನಾರೋಗ್ಯದ ಒಂದು ಸಮಸ್ಯೆಗಳು ಕಾಡ್ಬೋದು. ಟೂ ಮಚ್ ಸ್ಕ್ರೀನ್ ಟೈಮ್ ಹರ್ಟ್ಸ್ ಐಸ್ ಆ್ಯಂಡ್ ಸ್ಲೀಪ್. ಸೊ ಜಾಸ್ತಿ ಹೊತ್ತು ಮೊಬೈಲ್ಗಳನ್ನ, ಟಿ ವಿಗಳನ್ನ, ಲ್ಯಾಪ್ಟಾಪ್ಗಳನ್ನ ನೋಡೋದ್ರಿಂದ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ನಿದ್ರಾಹೀನತೆ ಕಾಡುತ್ತೆ. ಇನ್ನು ನಾಲ್ಕನೇದು ನಾಟ್ ಸೇಫ್. ಸೋಷಿಯಲ್ ಮೀಡಿಯಾಗಳು ಅಷ್ಟು ಸೇಫ್ ಅಲ್ಲ, ಯಾಕಂದರೆ ಸ್ಟ್ರೇಂಜರ್ಸ್ ಕ್ಯಾನ್ ಸಿ ಯುವರ್ ಪ್ರೈವೇಟ್ ಇನ್ಫಾರ್ಮೇಷನ್ಸ್. ಸೊ ಅಪರಿಚಿತ ವ್ಯಕ್ತಿಗಳು ನಿಮ್ಮೆಲ್ಲ ಮಾಹಿತಿಯನ್ನು ತಿಳ್ಕೊಬೋದು, ನೀವು ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಡೇಟ್ ಆಫ್ ಬರ್ತು. ಸೊ ನಿಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಗಳನ್ನು ಬಳಸ್ಕೊಂಡು ಸೈಬರ್ ಕ್ರೈಮ್ ಆಗ್ಬೋದು. ಈ ಥರದ್ದೆಲ್ಲ ಬ್ಯಾಡ್ ಸೈಡ್ಸ್ ಇರುತ್ತೆ. ಇನ್ನು ಕೊನೆಯದಾಗಿ ಎಸ್ಸೆಗೆ ಕನ್ಕ್ಲೂಷನ್ ಬರಿಬೇಕು. ನೋಡಿ, ಎಸ್ಸೆ ಬರಿಬೇಕಾದ್ರೆ ಕಂಪಲ್ಸರಿ ಇಂಟ್ರಡಕ್ಷನ್ ಬರಿಬೇಕು. ಇಂಟ್ರಡಕ್ಷನ್ ನಂತರ ಬಾಡಿ ಆಫ್ ದ ಎಸ್ಸೆಲಿ ಇನ್ಫಾರ್ಮೇಷನನ್ನು ಬರಿಬೇಕು. ಕೊನೆಗೆ ಕನ್ಕ್ಲೂಷನ್. ಈ 3 ಸ್ಟೆಪ್ ಕಂಪಲ್ಸರಿಯಾಗಿ ಇರಬೇಕು. ಕನ್ಕ್ಲೂಷನಲ್ಲಿ ಕೊನೆಗೆ ಒಂದು ಮಾತನ್ನು ಹೇಳಬೇಕು ಸೋಷಿಯಲ್ ಮೀಡಿಯಾ ಬಗ್ಗೆ. ಸೋಷಿಯಲ್ ಮೀಡಿಯಾ ಈಸ್ ಅ ಟೂಲ್. ಸಾಮಾಜಿಕ ಮಾಧ್ಯಮ ಅನ್ನೋದು ಒಂದು ಉಪಕರಣ. ಹೌ ವಿ ಯೂಸ್ ಇಟ್ ಡಿಸೈಡ್ಸ್ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಆರ್ ಹಾರ್ಮ್ಫುಲ್. ಸೊ ನಾವು ಯಾವ ಥರ ಉಪಯೋಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅದರ ಮೇಲೆ ಅದು ಉಪಯೋಗ ಇದೆನೋ ಅಥವಾ ಹಾನಿ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅಂದರೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ನಾವು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದಾಗುತ್ತೆ. ವಿ ಶುಡ್ ಯೂಸ್ ಇಟ್ ಫಾರ್ ಗುಡ್ ಥಿಂಗ್ಸ್. ಅದಕ್ಕಾಗಿ ನಾವು ಯಾವಾಗಲೂ ಈ ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕಾಗಿ ಮಾತ್ರ ಬಳಸ್ಕೋಬೇಕು. ಸೆಟ್ ಟೈಮ್ ಲಿಮಿಟ್ಸ್. ಇನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಟೈಮಲ್ಲಿ ನಾವು ಟೈಮನ್ನು ಸೆಟ್ ಮಾಡ್ಕೋಬೇಕು. ನಾನು ಇಷ್ಟೇ ನಿಮಿಷ ನೋಡ್ತೀನಿ, ಇಷ್ಟೇ ತಾಸು ನೋಡ್ತೀನಿ ಅಂತ. ಬಿ ಕೈಂಡ್ ಟು ಅದರ್ಸ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ನಾವು ಕಾಮೆಂಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಸ್ಕ್ರೋಲ್ ಮಾಡೋದಾಗಿರ್ಬೋದು, ಈ ಥರ ಮಾಡ್ತಿರ್ಬೇಕಾದ್ರೆ ಅವರಿಗೆ ಮನಸ್ಸಿಗೆ ಬೇಜಾರಾಗೋ ಥರ ನಾವು ಕಾಮೆಂಟ್ಗಳನ್ನ ಮಾಡಬಾರ್ದು. ಅವ್ರ ಜೊತೆ ನಾವು ಕೈಂಡಾಗಿ, ದಯಾವಂತರಾಗಿ ನಾವು ವರ್ತಿಸ್ಬೇಕು.
ಆ್ಯಂಡ್ ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಪ್ರೈವೇಟ್ ಇನ್ಫಾರ್ಮೇಷನ್. ಸೊ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಸಹ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು. ಸೊ ಈ ಥರದ ವೈಯಕ್ತಿಕ ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬಾರ್ದು. ಬಿ ಸ್ಮಾರ್ಟ್ ಆ್ಯಂಡ್ ಸೇಫ್ ಆನ್ಲೈನ್. ಈ ಥರ ನಾವು ಆನ್ಲೈನ್ಗಳಲ್ಲಿ ಸೇಫ್ ಇರೋ ಮೂಲಕ ನಾವು ಸ್ಮಾರ್ಟಾಗಿ ಇರ್ಬೋದು. ಇಷ್ಟು ಸೋಷಿಯಲ್ ಮೀಡಿಯಾದ ಒಂದು ಶಾರ್ಟ್ ಆದ ಒಂದು ಎಸ್ಸೆ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.